ಎಲ್ಲ ಈಚೆ ಬರುತ್ತೆ ಸಿದ್ದರಾಮಯ್ಯ. ಗೌರವಯುತವಾಗಿ ಮರ್ಯಾದೆಯಾಗಿ ಆ 3 ಎಕರೆ 20 ಕ್ವಿಂಟಲ್ ಸರೆಂಡರ್ ಮಾಡಿ, ನಿಮ್ಮ ಹೆಂಡ್ತಿರೋ ಕೊಟ್ಟಿರೋ ಸೈಟ್ ಸರೆಂಡರ್ ಮಾಡಿ ಗೌರವಯುತವಾಗಿ ಮಾಡಿ, ಸಿಬಿಐಗೆ ಇಂಟ್ರೆಸ್ಟ್ ಮಾಡಿ. ಯಾವನೇ ತಪ್ಪು ಮಾಡಿದಾನೆ ಬರಲಿ, ಎಲ್ಲ ಈಚೆಗೆ. ಏನ್ರಿ ನಿಮ್ಮ ಯೋಗ್ಯತೆ? 2 ಸರಿ ಚೀಫ್ ಮಿನಿಸ್ಟರ್ ಆಗಿ ಒಂದು 30-40 ಸೈಟ್ ಕೊಡಕ್ಕಾಗಲ್ರಿ ಮೈಸೂರು ನಗರದವ್ರಿಗೆ. ಈ ಮೈಸೂರು ನಗರದ ಮುಖ್ಯಮಂತ್ರಿ ನೀವು. ನನಗೆಲ್ಲ ಗೊತ್ತು, ಬಡವ್ರ ಕಷ್ಟ ಗೊತ್ತು, ಅಹಿಂದ ಕಷ್ಟ ಗೊತ್ತು. ಏನಪ್ಪ ಅಹಿಂದ ಕಷ್ಟ? ನಿಮ್ಗೆ ಕಷ್ಟಕ್ಕೆಲ್ಲ ಅಹಿಂದ ಬೇಕು, ಸುಖಕ್ಕೆಲ್ಲ ಹಿಂದಂತ ನಿಮ್ದೊಂದು ಸಂಸ್ಥೆ ಇದೆ, ಹಿಂದಂತ. ಹಿಂದ ನಿಮ್ಮ ಮಗಂದು ಹಿಂದ ಎಷ್ಟು ಲಕ್ಷ ಕೋಟಿ ಕೊಟ್ಟಿದ್ದೀರಿ ಅದಕ್ಕೆ ನೀವು. ಎಲ್ಲ ಈಚೆ ಬರುತ್ತೆ ಸಿದ್ದರಾಮಯ್ಯ. ಗೌರವಯುತವಾಗಿ ಮರ್ಯಾದೆಯಾಗಿ ನೀವು ಈ ಸೈಟ್ಸ್ಗಳನ್ನ ಸರೆಂಡರ್ ಮಾಡಿ, ಲ್ಯಾಂಡ್ ಕೂಡ ಸರೆಂಡರ್ ಮಾಡಿ. ಅಲ್ಲ ಮೊದಲೇ ಹೇಳಿದೀವಿ ನಿಮ್ಗೆ, ಸುರೇಶ ಯುಡಿ ಮಿನಿಸ್ಟರ್, ಅದ್ಯಾಕೆ ಅವನು ತೆಗೆದಿಲ್ಲ? ಯಾಕೆ ನಿಮ್ಮವನು ಅಂತಲವನು 20,000 ಕೋಟಿದು ಮೂಡ ಯಾಕೆ ಇನ್ನೂ ಈ ಮಂತ್ರಿನ ತೆಗೆದಿಲ್ಲ ನೀವು? ನೆವರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪೊಲಿಟಿಕ್ಸ್. ನಿಮ್ಮ ಕುಟುಂಬ ಸತ್ಯವಂತರು ಅಂತ ಹೇಳೋದಕ್ಕೆ ಹೋಗಿ ನೀವು ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಅದನ್ನು ಕೊಡ್ತೀರಾ ನೀವು? ನೆವರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪೊಲಿಟಿಕ್ಸ್. ಹಾಗಾಗಿ ದಿನೇ ತಪ್ಪುಗಳು ಮಾಡ್ತಾನೆ ಇದ್ರಿ ಸಿದ್ದರಾಮಯ್ಯ. ಇದರಿಂದ ಏನು ಒಳ್ಳೆಯದಾಗಲ್ಲ. ಬಂಡತನ ಪ್ರದರ್ಶನ ಯಾರಿಗೂ ಒಳ್ಳೆಯದಲ್ಲ. ಮತ್ತೆ ಆಲ್ ರೈಟ್, ವಾಲ್ಮೀಕಿ ಹಗರಣ, 2 ಹಗರಣ, ವಾಲ್ಮೀಕಿ ಅಂಡ್ ಮೂಡ. ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ಮಂತ್ರಿನೇ ತೆಗೆದ್ರಿ ನೀವು. ಎಷ್ಟದು? 189 ಕೋಟಿ ಒಪ್ಕೊಂಡ್ರಿ. 189 ಕೋಟಿ ಅಲ್ಲ, ಬರೀ 89 ಕೋಟಿ ಅಂತೇಳಿ ಒಪ್ಕೊಂಡಿಲ್ವ ನೀವು? ನೀವೇ ಒಪ್ಕೊಂಡಿದ್ದೀರಾ? ಅಲ್ಲಿ ಮಂತ್ರಿನ ತೆಗೆದ್ರಿ, ಕೆಲವು ಅಧಿಕಾರಿಗಳನ್ನ ಜೈಲಿಗೆ ಕಳಿಸಿದ್ರಿ. ಇದು 5,000 ಕೋಟಿದು ಮೂಡ ಯಾಕೆ ಇನ್ನೂ ಈ ಮಂತ್ರಿನ ತೆಗೆದಿಲ್ಲ ನೀವು? ಇವತ್ತೆಲ್ಲ ಇಡೀ 50-50 ಇದೆಲ್ಲ ಹಗರಣಕ್ಕೆ ಕಾರಣ ಯಾರು? ಬೈರತಿ ಸುರೇಶ ಯುಡಿ ಮಿನಿಸ್ಟರ್. ಅದ್ಯಾಕೆ ಅವನು ತೆಗೆದಿಲ್ಲ? ಯಾಕೆ ನಿಮ್ಮವನು ಅಂತಲವನು ನೋ ಬೇಡಿ ಸಿದ್ದರಾಮಯ್ಯ, ಒಳ್ಳೇದಾಗಲ್ಲ ಇದೆಲ್ಲ ಕೂಡ. ಇಷ್ಟೊತ್ತಿಗೆ ಅವನು ಬೈರತಿ ಸುರೇಶ್ ತೆಗೆದು ಅವನು ಜೈಲಿಗೆ ಕಳಿಸಿ. ಯಾರು ಕಮಿಷನರ್ಸ್ ದಿನೇಶ ಮತ್ತು ನಟೇಶ, ಅವರಿಬ್ಬರು ಇಷ್ಟೊತ್ತಿಗೆ ಜೈಲಲ್ಲಿ ಇರಬೇಕಾಗಿತ್ತು. ಇವತ್ತು ಅವರಿಬ್ಬರನ್ನು ಸಸ್ಪೆಂಡ್. ಎಷ್ಟು ಅಮ್ಮ ಬೆಣ್ಣೆಲ್ ಕೂದಲು ತೆಗೆದಂಗೆ ಅವ್ರ ಸಸ್ಪೆನ್ಷನ್ ಅಂತೆ. ವಾಲ್ಮೀಕಿ ಇದರಲ್ಲಿ ಜೈಲು, ಮೂಡಾದಲ್ಲಿ ಸಸ್ಪೆನ್ಷನ್. ಹೌದ್ರಿ, ಇದರಲ್ಲಿ ಟ್ರಾನ್ಸ್ಫರ್ ಅಷ್ಟೇ. ಮೂಡಾದಲ್ಲಿ, ವಾಲ್ಮೀಕಿನಲ್ಲಿ ಜೈಲಿಲ್ವೇ? ಅದೇಂಗ್ ಮತ್ತೆ ಇದು? 189 ಕೋಟಿಗೆ ಜೈಲು, 5,000 ಕೋಟಿಗೆ ಬರೀ ಟ್ರಾನ್ಸ್ಫರು. ಹೀಗೆ ಯಾವ ನ್ಯಾಯ ಸಿದ್ದರಾಮಯ್ಯ ಇದು? ನಂಬಕ್ಕಾಗ್ತಾ ಇಲ್ಲ. ನಿಮ್ ನ್ಯಾಯನ ನಂಬಕ್ಕಾಗ್ತಾ ಇಲ್ಲ ನಾವು. ಈಗಲೂ ಕಾಲ ಮಿಂಚಿಲ್ಲ. ಪ್ಲೀಸ್ ಸರೆಂಡರ್ ದ ಸೈಟ್ಸ್. ನಾನು ಮೊದಲನೇ ದಿವಸನೇ ಹೇಳಿದ್ದೀನಿ ನಿಮ್ಗೆ, ಆ 3 ಎಕರೆ 20 ಕ್ವಿಂಟಲ್ ಸರೆಂಡರ್ ಮಾಡಿ, ನಿಮ್ಮ ಹೆಂಡ್ತಿರೋ ಕೊಟ್ಟಿರೋ ಸೈಟ್ ಸರೆಂಡರ್ ಮಾಡಿ ಗೌರವಯುತವಾಗಿ ಮಾಡಿ, ಸಿಬಿಐಗೆ ಇಂಟ್ರೆಸ್ಟ್ ಮಾಡಿ. ಯಾವನೇ ತಪ್ಪು ಮಾಡಿದಾನೆ ಬರಲಿ, ಎಲ್ಲ ಈಚೆಗೆ. ಏನ್ರಿ ನಿಮ್ಮ ಯೋಗ್ಯತೆ? 2 ಸರಿ ಚೀಫ್ ಮಿನಿಸ್ಟರ್ ಆಗಿ ಒಂದು 30-40 ಸೈಟ್ ಕೊಡಕ್ಕಾಗಲ್ರಿ ಮೈಸೂರು ನಗರದವ್ರಿಗೆ. ಈ ಮೈಸೂರು ನಗರದ ಮುಖ್ಯಮಂತ್ರಿ ನೀವು. ನನಗೆಲ್ಲ ಗೊತ್ತು, ಬಡವ್ರ ಕಷ್ಟ ಗೊತ್ತು, ಅಹಿಂದ ಕಷ್ಟ ಗೊತ್ತು. ಏನಪ್ಪ ಅಹಿಂದ ಕಷ್ಟ? ನಿಮ್ಗೆ ಕಷ್ಟಕ್ಕೆಲ್ಲ ಅಹಿಂದ ಬೇಕು, ಸುಖಕ್ಕೆಲ್ಲ ಹಿಂದಂತ ನಿಮ್ದೊಂದು ಸಂಸ್ಥೆ ಇದೆ, ಹಿಂದ. ನಿಮ್ಮ ಮಗಂದು ಎಷ್ಟು ಲಕ್ಷ ಕೋಟಿ ಕೊಟ್ಟಿದ್ದೀರಿ ಅದಕ್ಕೆ ನೀವು. ಎಲ್ಲ ಈಚೆ ಬರುತ್ತೆ ಸಿದ್ದರಾಮಯ್ಯ. ಗೌರವಯುತವಾಗಿ ಮರ್ಯಾದೆಯಾಗಿ ನೀವು ಈ ಸೈಟ್ಸ್ಗಳನ್ನ ಸರೆಂಡರ್ ಮಾಡಿ, ಲ್ಯಾಂಡ್ ಕೂಡ ಸರೆಂಡರ್ ಮಾಡಿ. ಅಲ್ಲ ಮೊದಲೇ ಹೇಳಿದೀವಿ ನಿಮ್ಗೆ.